ಇರ್ತದೆ. ಇದು ದೇಸಿ ಹಸುವಿನಿಂದ ನನಗೊಂದು ಇದೊಂದು ಕೊಡುಗೆ. ಅವುಗಳು ತಿಂದು ಬಿಟ್ಟಂತ ಹುಲ್ಲು, ಆಮೇಲೆ ಸಗಣಿ ಹುಡಿ, ನಾನು ಗೊಬ್ಬರ ಗ್ಯಾಸಿಗೆ ಹಾಕಿ ಉಳಿದಂತ ಸಗಣಿ ಹುಡಿ, ಅದನ್ನಲ್ಲಿ ಇದಕ್ಕೆ ದರಗೆಲೆ ಅಥವಾ ವೇಸ್ಟ್ಗಳನ್ನೇನಾದ್ರು ಕೃಷಿ ತ್ಯಾಜ್ಯ ಅಂತ ಸೋಗೆ ಏನು ಅದಕ್ಕೆ ನನಗೆ ಬೇಕು. ನಾನು ಬಹಳ ದೊಡ್ಡ ಕಮರ್ಷಿಯಲ್ ಆಗಿ ಮಾಡಿದ್ದಲ್ಲ, ಇದು ನನ್ನ ಉಪಯೋಗಕ್ಕೆ ಮಾಡಿದ್ದು. ಇದು 22 ಫೀಟ್ ಉದ್ದ ಇದೆ, 5 ಫೀಟು 4.25 5 ಫೀಟ್ ಆಗಲ್ಲ ಹೊರಗಿಂದ ಹೊರಗೆ, ಒಳಗೆ ಆಳವಾಗಿ 4 ಫೀಟ್ ಆಳವು ಇದೆ ಇದರಲ್ಲಿ. ಇದು ವ್ಯಾಪಾರಕ್ಕೆ ಮಾಡಿದ್ದಲ್ಲ. ಈ ಮೊದಲು ನಾನು ತೋಟದಲ್ಲೇ ಮಾಡಿಕೊಂಡಿದ್ದೆ, ಎರೆಹುಳ ಗೊಬ್ಬರ ಮಾಡಿಕೊಂಡಿದ್ದೆ, ಸರಿಗಳನ್ನು ಹಾಕಿ ಇದೆಲ್ಲ ಹಾಕಿ. ನೋಡಿ ಅಲ್ಲಿ ಇದೆ, ಅದು ಎರೆಹುಳ ಗೊಬ್ಬರಕ್ಕೆ ಇರುವಂತದ್ದು. ಅದರಿಂದ ಹಾನಿಗಳು ಅದಕ್ಕೆ ಹಾನಿ. ಹೊರಗಡೆ ಮಾಡಿದ ತಕ್ಷಣ ಅದನ್ನು ಹೆಗ್ಗಣ ತಿನ್ನೋದು, ಇಲಿ ತಿನ್ನೋದು, ಹಾಗೆ ಬೇರೆ ಬೇರೆ ಇರುವೆ, ಇದೆಲ್ಲ ತುಂಬಾ ಹಾನಿಗಳಿವೆ. ನಾವು ಇದೆಲ್ಲ ಮಾಡಿದ್ರೆ ಎರೆಗೆ ಹುಳಕ್ಕೆ ಹಾನಿ ಇಲ್ಲ. ಸುತ್ತಲೂ ನೀರು ಕಟ್ತೇವೆ. ಈಗ ಮೊನ್ನೆ ಮಳೆ ಬಂದ ಕಾರಣ ಸಮಸ್ಯೆಗಳೇನಿಲ್ಲ, ಇಲ್ಲ ನೀರು ಕಟ್ಟಿ ಬಿಟ್ರೆ ಇರುವೆ ಏನು ಬರುವುದಿಲ್ಲ. ನಮಗೆ ಇದರಲ್ಲಿ ಒಟ್ಟು ಎರಡು ತೊಟ್ಟಿದೆ. ಇದರಲ್ಲಿ 2 ವಿಭಾಗ ಮಾಡಿದ್ದೇನೆ. ಇದರಲ್ಲಿ 2 ತೊಟ್ಟಿಯಲ್ಲಿ ಸಾಮಾನ್ಯ 150 ಬ್ಯಾಗ್ ನಮಗೆ ಗೊಬ್ಬರ ಫುಲ್ ಮಾಡಿದ್ರೆ 150 ಎರೆಗೊಬ್ಬರ ಬ್ಯಾಗ್ ನಮಗೆ ಒಂದು 40 kg 150 ಎರೆಗೊಬ್ಬರ ಸಿಗ್ತದೆ. ವರ್ಷಕ್ಕೆ 2 ಸಾರಿ ಅಂತ ಹೇಳುದಿಲ್ಲ, 1 ಸಾರಿ ಸರಿ ಸಿಗ್ತದೆ. ಮತ್ತೆ ಅದರ ಮಧ್ಯದಲ್ಲಿ ಒಂದು 90-95 ದಿವಸ ನಾವು ಕಾಂಪೋಸ್ಟ್ ಆದ ಗೊಬ್ಬರವನ್ನು ಇದಕ್ಕೆ ಹಾಕಿದ್ರೆ ಬೇಗ ಸಿಗ್ತದೆ. ನಾನು ಹಾಗಲ್ಲ, ಒಂದು ಲೇಯರ್ ಮಾಡ್ತಾ ಬರುವಂತದ್ದು. ಇದಕ್ಕೆ ಏನಿಲ್ಲ, ವಿಶೇಷವಾಗಿ ಏನಿಲ್ಲ, ಎರೆ ಗೊಬ್ಬರಕ್ಕೆ ಏನಿಲ್ಲ, ಕೃಷಿ ತ್ಯಾಜ್ಯಗಳು ನಿಮಗೆ ಬೇಕಾಗುವಂತದ್ದು. ಒಂದಷ್ಟು ಕೊಳತದ್ದು ಅಂತಲ್ಲ, ಕಂಪೋಸ್ಟ್ ಆದಂತ ಗೊಬ್ಬರಗಳು. ಅದರ ಆಹಾರವೇ ಮಣ್ಣು, ಎರೆಯ ಆಹಾರವೇ ಮಣ್ಣು ಅಂತ ಹೇಳಿದ್ರೆ ಕೊಳಿಲಿಕ್ಕೆ ಅಥವಾ ಕೊಳತಂದ ಕೆಲವು ಸಸ್ಯಜನ್ಯಗಳನ್ನು ಅದು ಉಪಯೋಗ ಮಾಡ್ತದೆ. ನಾನು ವಿಶೇಷವಾಗಿ ನನ್ನಲ್ಲಿ ಸೊಕ್ಕಿದ ಸೋಗೆ, ಒಂದಷ್ಟು ದರಗೆಲೆ, ಸೊಪ್ಪು ಹಾಕ್ತೇನೆ. ಒಂದು ಲೇಯರ್ ಅದನ್ನ ಹಾಕಿ ಅದರ ಜೊತೆಗೆ ಸ್ಲರಿ ಗೊಬ್ಬರವನ್ನು ಇದಕ್ಕೆ ಎರೆದು ಅದನ್ನು ಒಂದು 90 ದಿವಸ ನಾನು ಹೊರಗಡೆ ಬಿಟ್ಟದನ್ನು ಇದಕ್ಕೆ ಹಾಕ್ತೇನೆ. ಅದ್ರ ಮೇಲೆ ಎರೆ ಗೊಬ್ಬರ ಹಾಕ್ತೇನೆ. 2 ಅಥವಾ 3 ಲೇಯರ್ ಮಾಡ್ತೇನೆ. ಅದು ನೋಡಿ, ನಾನು ಈಗ ಇಲ್ಲಿಂದ ಸಾಮಾನ್ಯ 4 ಫೀಟ್ ಎತ್ತರಕ್ಕೆ ನಾನು ಹಾಕಿದ್ದೇನೆ. ನೋಡಿ, ಈ ಫೀಟಿಗೆ ತಗ್ಗಿದೆ. ಈಗ 20 ದಿವಸ ಇಷ್ಟು ತಗ್ಗಿದೆ, ರೆಡಿಸ್ ಆಗ್ತದೆ. ಅದು ಆಹಾರ ಎರೆ ಗೊಬ್ಬರ ತಿಂದದ್ದು ಹೌದು, ಅದರಲ್ಲಿ ಇರ್ತದೆ. ಇಲ್ಲಿ ನಾನು ಸ್ವಲ್ಪ ಇತ್ತಾಗಿಲ್ಲ ಈಗ ನೋಡಿ, ಇದೆಲ್ಲ ಎರೆ ಆದ್ದೀಗ. ಇದೆಲ್ಲ ಎರೆಹುಳುಗಳು ತಿಂದು ಜೀರ್ಣಿಸಿದ್ದು. ಅದು ಯಾವುದು ಸುಲಭದಲ್ಲಿ ಸಿಗ್ತದೆ ಅದನ್ನು ತಿಂದು ಜೀರ್ಣ ಮಾಡ್ತದೆ. ಸ್ವಲ್ಪ ಬಿಸಿಲು ಬಂದಾಗ ಸ್ವಲ್ಪ ಆಳಕ್ಕೆ ಹೋಗ್ತದೆ. ನೋಡಿ, ಈ ಹುಳಗಳನ್ನು ಎಷ್ಟು ಬಿಡ್ಬೇಕಾಗ್ತದೆ? ನಾನು ಇದಕ್ಕೆ 1 kg ಹುಳಗಳನ್ನು ಬಿಟ್ಟಿದ್ದೆ. ಇವತ್ತು 10-20 kg ಮೇಲೆ ಇರಬಹುದು. ಅದ್ರಲ್ಲಿ ಡೆವಲಪ್ ಆಗ್ತದೆ. ನೆಕ್ಸ್ಟ್ ಗೆ ಅದೇ ಸಾಕಾಗ್ತದೆ. ಈ ಹುಳ ಅದು ನಮಗೆ ನಮ್ಮಲ್ಲಿ ನಾನು ಇಲಾಖೆಯಿಂದ ತಂದದಲ್ಲ, ಇದು ಪ್ರಾರಂಭದಲ್ಲಿ ನನ್ನಲ್ಲೇ ದೊರೆತಂತೆ ಇದನ್ನು ಹಾಕಿದ್ದೇನೆ. ಮತ್ತೆ ಆಚಿದಕ್ಕೆ ಸ್ವಲ್ಪ ಬೇಗ ಆಗಬೇಕಂತ ಧರ್ಮಸ್ಥಳದ ಒಂದು ಕಡೆಯಿಂದ 1 kg ತಂದು ಹಾಕಿದ್ದೇನೆ. ಅದು ಆಫ್ರಿಕನ್ ವೆರೈಟಿ. ನಮ್ಮ ಲೋಕಲ್ ವೆರೈಟಿ ಕೂಡ ಇದರಲ್ಲಿ ಕಾಂಪಿಟೇಷನ್ ಮಾಡಿಕೊಳ್ಳೋದಿಲ್ಲ. ಅದು ಸಹ ಎರಡು ಯಾವುದೂ ಆಗ್ತದೆ. ಅದಕ್ಕೆ ಎಷ್ಟು ಆಹಾರ ಜಾಸ್ತಿ ಸಿಕ್ಕಿತ್ತು ಅಷ್ಟು ಸಂತಾನ ಅಭಿವೃದ್ಧಿ ಆಗ್ತದೆ, ಮತ್ತೆ ಗಾತ್ರವೂ ದೊಡ್ಡ ಬರ್ತದೆ ಅದರದ್ದು. ಈ ಹಟ್ಟಿಯ ತ್ಯಾಜ್ಯ ಇಲ್ಲದೆ ಎರೆಗೊಬ್ಬರ ಮಾಡಬಹುದು. ಕೆಲವರು ಖಂಡಿತ ಮಾಡಬಹುದು. ಜಾಗದಲ್ಲಿ ತರಕಾರಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಮಾಡುವುದು. ಹೈನುಗಾರಿಕೆ ಇರುವುದಿಲ್ಲ, ಬೇಡ ಬೇಕು ಅಂತಿಲ್ಲ. ನೀವು ಒಂದು 200 ಲೀಟರ್ ಬ್ಯಾರಲ್ ಅಂತ ತಗೊಳ್ಬೇಕು. 200 ಲೀಟರ್ ಪ್ಲಾಸ್ಟಿಕ್ ಬ್ಯಾರಲ್ ಅನ್ನು, ಬ್ಯಾರಲ್ ನಿಮಗೆ ಸಿಗೋ ತ್ಯಾಜ್ಯಗಳು, ತರಕಾರಿ ಹೆಚ್ಚಿ ಉಳಿದ ತ್ಯಾಜ್ಯಗಳು, ಆಮೇಲೆ ತರಗೆಲೆ ಸಿಕ್ಕಿದ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಅದಕ್ಕೆ ಸ್ವಲ್ಪ ಮಣ್ಣು ಸೇರಿಸಿಕೊಳ್ಬೇಕು. ಯಾವುದು? ಕೆಂಪು ಮಣ್ಣು, ಯಾವ ಮಣ್ಣು ಆಗ್ತದೆ. ನಾವು ಲೇಟರೇಟ್ ಸಾಯಿಲ್ ಇದು ಮೇಲಿದು ಒಂದು 2 ಫೀಟ್ ಮೇಲೆ ಕಪ್ಪು ಮಣ್ಣುಗಳನ್ನು ಅಥವಾ ಸೊಪ್ಪು, ಇದರಿಂದ ಕಾಂಪೋಸ್ಟ್ ಆದ ಮಣ್ಣುಗಳನ್ನು ಒಂದು ಬ್ಯಾರಲಿನ ಮೇಲೆ ಅಲ್ಲಿ ಒಂದು 10 ಹಿಡಿ ಮಣ್ಣನ್ನು ಅದಕ್ಕೆ ಹಾಕಬೇಕು. ಅದಕ್ಕೆ ಬೇಕಾಗ್ತದೆ. ಮತ್ತೊಂದು ಸ್ವಲ್ಪ ನೀರು, ಅದಕ್ಕೆ ತೇವಾಂಶ ಬೇಕು. ತುಂಬಾ ನೀರುಗಳಲ್ಲ, ತೇವಾಂಶ ಬೇಕು. ಮತ್ತೆ ಅದರ ಅಡಿಯಲ್ಲಿ ಒಂದು ನೀವು ಟ್ಯಾಪ್ಗಳನ್ನ ಇಟ್ಟರೆ ಎರೆ ಜಲ ಸಿಗ್ತದೆ. ಹೌದು, ಒಂದು ಟ್ಯಾಪ್ ಅನ್ನು ಇಡಬೇಕು. ಬ್ಯಾರಲ್ಗೆ ಮಾಡಿದ್ರೆ ನಿಮಗೆ ಬೇಕಾದಷ್ಟು, ನಿಮ್ಮಲ್ಲಿ ಪೇಟೆಯವರಿಗೆ ಬೇಕಾದ ತರಕಾರಿಗಳಿಗೆ ಬೇಕಾಗುವಂಥದ್ದು, ಹೂವಿನ ಗಿಡಕ್ಕೆ ಬೇಕು ಅಂತ ಮಾಡಿಕೊಳ್ಳಬಹುದು. ಪುನಃ ಅದರ ಆ ತ್ಯಾಜ್ಯವನ್ನೇ ಇದಕ್ಕೆ ಉಪಯೋಗ ಮಾಡಿಕೊಳ್ಳಬಹುದು ಅಂತ. ತರಕಾರಿಯಲ್ಲಿ ಸಿಕ್ಕಿದ ತ್ಯಾಜ್ಯಗಳು ಉಳಿದದನ್ನು ನೀವು ಎರೆಹುಳ ಗೊಬ್ಬರಕ್ಕೆ ಮಾಡಿದ್ರೆ ಧಾರಾಳ ಎಷ್ಟೋ ಜನ ಇದ್ದಾರೆ. ಅದು ನೇರವಾಗಿ ನಿಮಗೆ ಈಗ ಇವತ್ತು ನಮಗೆ ರೆಡಿಮೇಡ್ ಫುಡ್ಡಿನ ಹಾಗೆ ಅಂತ ಸಸ್ಯಗಳಿಗೆ ಈ NPKಗಳು ಅದರಲ್ಲೇ ಇದೆ ಅಂತ. ಎಲ್ಲ ಮೈಕ್ರೋ ನ್ಯೂಟ್ರಿಷನ್ ಅದರಲ್ಲಿ ಮ್ಯಾಕ್ಸಿಮಮ್ ಇದೆ, ಸಾಕಾಗ್ತದೆ. ಎರೆಹುಳ ಗೊಬ್ಬರ ಅಡಿಕೆ ಮರಕ್ಕೆ 2 kg ಹಾಕಿದ್ರೆ ಬೇರೆ ಯಾವುದು ಬೇಡ ಅದಕ್ಕೆ ಅಂತ, ಅಷ್ಟು ಚೆನ್ನಾಗಿ ಬರ್ತದೆ. ಅಷ್ಟು ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ ಅಂತ, ಮತ್ತೆ ಸ್ಥಳಾವಕಾಶ ಬೇಕು ಅದಕ್ಕೆ ಬೇಕಾಗಿ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಮೊದಲಿನವರಿಗೆ ಇರ್ಲಿಲ್ಲ. ಮತ್ತೆ ಮೊದಲಿನ ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ, ನಾವು ಸಗಣಿ ಗೊಬ್ಬರ ಹಾಕಿ ಬಳಸಿದ್ದ ಕಾರಣ ಅಲ್ಲೇ ತನ್ನಷ್ಟಕ್ಕೆ ಆಗ್ತಿತ್ತು. ಇವತ್ತು ರಾಸಾಯನಿಕ ಬಳಸಿ ಅದು ನಾಶ ಆಗಿದೆ, ತುಂಬಾ ನಾಶ ಆಗಿದೆ. ಇಲ್ಲ ಇದು ಈಗ ನಾನು ಪ್ರಾರಂಭದಲ್ಲಿ
ಇಲ್ಲಿ ಬರುವಾಗ ಇದ್ದ ಎರೆಹುಳುಗಳು ಮತ್ತೆ ಈಗ ನಶಿಸಿ ಹೋಯ್ತು. ನಾನು ರಾಸಾಯನಿಕ ಮಿತವಾಗಿ ಬಳಸ್ತೇನೆ. ಮಿತವಾಗಿ ಬಳಸಿದ್ರೆ ಏನು ತೊಂದರೆ ಆಗುದಿಲ್ಲ. ನಾನು 100% ಸಾವಯವ ಅಲ್ಲ, ರಾಸಾಯನಿಕವನ್ನು ಇದಕ್ಕೆ ಮಿತವಾಗಿ ಬಳಸ್ತೇನೆ, ಸಿಕ್ಕಾಪಟ್ಟೆ ಬಳಸೋದಿಲ್ಲ. ಹಾಗೆ ಈ ರೀತಿಯ ಕೃಷಿ ತ್ಯಾಜ್ಯಗಳನ್ನು ಕೂಡ ಅದಕ್ಕೆ ಉಪಯೋಗ ಮಾಡ್ತೇನೆ. ಸೊಪ್ಪು ಗೊಬ್ಬರ, ಆಮೇಲೆ ಸುಡುಮಣ್ಣು, ಎರೆಗೊಬ್ಬರ ಇದನ್ನೆಲ್ಲ ಕೊಡ್ತೇನೆ. ಒಟ್ಟು ಮಿಶ್ರವಾಗಿ ಅದನ್ನು ಮಾಡ್ತಾ ಇದ್ದೇನೆ. ಎರೆಹುಳ ಉತ್ಕೃಷ್ಟವೇ ಅದರಲ್ಲಿ ಅಂತ ಎರಡು ಮಾತಿಲ್ಲ. ಮುಂಚೆಲ್ಲ ಇದ್ರ ಅಡಿಕೆ ಮರ ಬುಡದಲ್ಲಿ ಎಷ್ಟು ಎರೆಹುಳಗಳು ಹೌದಲ್ಲ, ಈಗಲೂ ಇದೆ ನಮ್ಮದು ಎರೆಹುಳ ಹೀಗೆ ಇದೆ ಅದರಲ್ಲಿ ಕೂಡ. ಆದ್ರೆ ಇದು ಸಪ್ಲಿಮೆಂಟ್ ಜಾಸ್ತಿ ಅಂತ, ಎರೆಹುಳ ಗೊಬ್ಬರ ಸಪ್ಲಿಮೆಂಟ್ ಜಾಸ್ತಿ. ಒಂದ್ಸರ್ತಿ ಮಾಡಿದ್ರೆ ಹೌದು, ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಇದು ಈಗ ಇಲ್ಲಿ ನಾನು 2 ತೊಟ್ಟಿಯಲ್ಲಿ ಮಾಡ್ತೇನೆ ಇದನ್ನ ಎಲ್ಲ ತೆಗೆದು ಇದರಲ್ಲಿ ಉಳಿದದ್ದನ್ನು ವಾಪಸ್ ಅದಕ್ಕೆ ಹಾಕ್ತೇನೆ. ಮತ್ತೆ ಹೊರಗೆ ನಾನು ಇದ್ದದನ್ನು ಇದಕ್ಕೆ ಪುನಃ ಕೊಡ್ತೇನೆ, ಇಲ್ಲಿಗೆ ಕೊಟ್ಟು ಪುನಃ ಮಾಡ್ತೇನೆ. ವರ್ಷಕ್ಕೆ ಅದೇ 2 ಬಾರಿ ಅಂತ ಹೇಳೋದಿಲ್ಲ, 1 ಬಾರಿ ಅಂತ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ. ತೊಟ್ಟಿಗಳನ್ನು ಬದಲಾಯಿಸ್ತಾ ಇದ್ರೆ 2 ಸಾರಿ ಮಾಡಬಹುದು. ಈಗ ನಾನು ಇದರಲ್ಲಿ 2 ಪೋರ್ಷನ್ ಮಾಡಿದ್ದೇನೆ. ಇಲ್ಲಿ ಆದ ತಕ್ಷಣ ಆಚೆಗೆ ಬಿಡೋದು ಅಂತ, ಅದು ಫುಲ್ ಆಯ್ತು. ಹಾಗೆ ಮತ್ತೆ 2 ಒಟ್ಟಿಗೆ ಮಾಡಿದ್ದೇನೆ ಈಗ. ಸರಿ, ಓಕೆ ಸರ್, ಥ್ಯಾಂಕ್ ಯು.